ಎಲ್ಲಾರು ಪ್ರತಿಯೊಬ್ರು ನಮ್ಮ ಮನೇಲಿ ಯಾರೆಲ್ಲ ಇದ್ರು ಪ್ರತಿಯೊಬ್ರು ಜೈಲಲ್ಲಿ ಇದ್ರು, ನಾನು ಒಬ್ಬಳೇ ಹೊರಗಡೆ ಇದ್ದೀನಿ. ನಮ್ಮ ಅಣ್ಣನಿಗೆ ಆಲ್ಮೋಸ್ಟ್ ಅವನಿಗೆ 16 to 17 ಟೈಮ್ ಚುಚ್ಚಿದಾರಂತೆ. ತಂದೆ ಮುಂದೆನೆ, ನಿಜವಾಗಿ ತಂದೆ ಮುಂದೆನೆ ಕೊಲೆ ಮಾಡ್ಬಿಟ್ರು ಸರ್ ಜೈಲಲ್ಲಿ. ಸರ್ ನಾನು ಐ ಟಿ ಫೀಲ್ಡ್ ಅಲ್ಲೇ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ ಇರೋದು, ಐ ಟಿ ಸೆಕ್ಟರ್ ಅಲ್ಲೇ ನಾನು ವರ್ಕ್ ಮಾಡ್ತಿರೋದು. ನಮ್ಮ ಅಣ್ಣ ಅವರು ಅಷ್ಟೇ ಐ ಟಿ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿರೋದು. ಕೆಲಸ ಸಿಗೋಕ್ಕೂ ಕಾರಣನು ಅವನ್ ಅಣ್ಣ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಸರ್, ಯಾವ ರೀತಿ ನನಗೆ ಮೋಟಿವೇಟರ್ ಆಗಿರ್ಬೋದು, ಸ್ಟ್ರೆಂತ್ ಎಲ್ಲ ಅವನಾಗಿದ್ದ. ಪೊಲೀಸ್ ಸೆಕ್ಯೂರಿಟಿಲೇ ಬಂದಿದ್ದು. ಮಗನ ಇದ್ ಮಾಡ್ಬಿಟ್ಟು ಇಂಥ ಒಂದು ಪಾಪಿ ಇಂಥ ತಂದೆ ಇನ್ನು ಹುಟ್ಟಲೂಬೇಡ್ದು ಬೇರೆ ಯಾರು ಆ ಟೈಪ್ ಬದುಕು ಯಾವನಿಗೂ ಬೇಡ ಅಂತ ಅನ್ಸುತ್ತೆ ಸರ್. ಬೇಡ ಮಗನ ಇಲ್ಲಿ ಗುಂಡಿಗೆ ಹಾಕ್ಬಿಟ್ಟು ಅಪ್ಪ ಪುನಃ ಜೈಲಿಗೆ ಹೋಗೋದು. ಯಾರನ್ನಾರು ಏನಾದ್ರು ಮಾಡಿ ಹೋಗಿದ್ರು ಪರವಾಗಿತ್ತಿಲ್ಲ, ಇಲ್ಲಿ ಮಣ್ಣು ಮಾಡಿ ಅವನ ಪುನಃ ನಾವು ತಂದೆ ಮತ್ತೆ ಗಂಡ ಹೆಂಡತಿ ಪುನಃ ಜೈಲಿಗೆ ಹೋಗೋದು, ಇದು ಯಾವ ತಂದೆ ತಾಯಿಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬೇಡ. ಜೀವಮಾನದಲ್ಲಿ ಜೈಲ್ ನೋಡಿಲ್ಲ ನಾನು ರಿಯಲ್ ಆಗಿ. ಅವತ್ತೇ ಅದ್ರಲ್ಲಿ ಏನ್ ಮಾಡ್ತಾರೆ, ಎಲ್ಲ ಹಾಕ್ತಾರೆ, ಏನ್ ವಿಷಯನೇ ಗೊತ್ತಿಲ್ಲ ಸರ್. ಒಂದು ಅಪರಾಧ ಮಾಡಿಲ್ಲ ಸರ್. ಬರೀ ನನ್ನ ಮಗನಿಗೆ 3 ದಿನ ರಜಾ ಇತ್ತು, IT ಲಿ 3 ದಿನ ರಜಾ ಕೊಟ್ಟಿದ್ರು. ಬಾ ಮಮ್ಮಿ ಅಲ್ಲಿ ಇದು ಲೀಸಿ ಕೊಟ್ಟಿದ್ದು, ಅವರು ನೋಡ್ತಾ ಇದ್ರು. ಅವ್ರು ತೋಟ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ರು. ಕಪಾತು ಇದೆಲ್ಲ ಹಾಕಿ ಗೊಬ್ಬರಕ್ಕೆ ಇದೆಲ್ಲ ಹಾಕಕ್ಕೆ ಇದು ಮಾಡಿದ್ರು. ಬನ್ನಿ ನೋಡಿ ನಿಮ್ಮ ತೋಟ ನೋಡಿ, ಹೆಂಗಿದ್ರು ರಜಾ ಇದೆಯಲ್ಲ ಬನ್ನಿ ನೋಡ್ಕೊಂಡು ಹೋಗಿ. ನಾವು ಹೇಳಿದ್ವಿ ಅವರಿಗೆ, ಆಗ ರಜಾ ಇದೆ ಬರ್ತಿದ್ದೀವಿ ಅಂತ ಹೇಳಿದಕ್ಕೆ ಅವರು ಸರಿ ಆಯ್ತು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ ಅಷ್ಟೇ. ಗಲಾಟೆ ಸಾವಿಗೆ ಕಾರಣ ಆಯ್ತು ಸರ್ ಜೈಲಲ್ಲಿ. ಯಾರಿಗೆ ಸರ್ ನನ್ನ ಜೀವಮಾನದಲ್ಲಿ ನನ್ನ ಶತ್ರುಗೂ ಬರಬಾರ್ದು ಸರ್, ಆ ತರ ಒಂದು ನೋವು. ಮಗನ ಕಳ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಯಾವ ಇದ್ರಲ್ಲೂ ಜ್ಞಾನ ಮಾಡಿತ್ತಿಲ್ಲ. ಬೇರೆ ಇದ್ರಲ್ಲಿ ನಮ್ಮ ಸೆಲ್ಲಲ್ಲೇ ಮನಗಿದ್ದು. ಸೆಲ್ ನಂಬರ್ ಅದೇ ಮಡಿಕೇರಿ ಕೊಡಗಿಂಜಿಯಲ್ಲಿ ಸೆಲ್ ನಂಬರ್ 8ರಲ್ಲಿ ಮನಗಿದ್ದು ನಾವು. ಮಗನ ಕೊಲೆ ಮಾಡಿದ್ರು ಯಾವ ಸೆಲ್ ಅಲ್ಲಿ ಅವನು 7 ಅಂತ ಕಾಣ್ತದೆ ಸರ್. ಹಿಂದಿನ ಜನ ಅಂತ ಹೇಳಿದ್ರೆ ಮಗನಿಗೆ ಟೋಟಲ್ ಆಗಿ ಇದಾಗ್ತಾ ಇದ್ದಿದ್ದು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಆದಷ್ಟು ಬೇಗ ಹೊರಗಡೆ ಹೋಗ್ಬೇಕು ಡ್ಯಾಡಿ, ಹೋಗಿ ನನಗೆ ಡ್ಯೂಟಿಗೆ ಹೋಗ್ಬೇಕು, ಪುನಃ ರಜೆ ತೆಗಿಲಿಕ್ಕೆ ಆಗಲ್ಲ ಅಷ್ಟೇನೆ ಹೇಳ್ತಾ ಇದ್ದಿದ್ದು, ಬೇರೆ ಇನ್ನೇನೈತಿಲ್ಲ. ಅವನಿಗೆ ಆಸ್ತಿ ತಗೊಂಡು ಏನ್ ಮಾಡ್ತಾನೆ, ಅವನಿಗೆ ಒಳ್ಳೆ ಸಂಬಳ ಇತ್ತು ಅವನಿಗೆ ಅಂತ. ಕೊಡಗು ಅಂತ ಹೇಳಿದ್ರೆ ಒಂದು ಖುಷಿ ಇದ್ದ ಜಾಗ, ನಾವು ಹುಟ್ಟಿದ ಜಾಗ, ಅಲ್ಲಿ ಒಂದು ಸ್ವಲ್ಪ ಬೇಕು ಜಾಗ ನಮ್ಗೆ ಇದ್ಕೊಳ್ಳಿ, ಅಪ್ಪನ ಜಾಗ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಆಸೆ. ಯಾಕೆಂದ್ರೆ ಹುಟ್ಟಿ ಬೆಳೆದಿದ್ದು ಅವನು ಅಲ್ಲೇ ಓದಿದ್ದು, ಸಿಟಿಗೇರ್ಲಿ ಇಂಗ್ಲಿಷ್ ಮೀಡಿಯಂಲಿ ಓದಿಸಿದ್ದು. ಅದರಿಂದ ನೀನು ಕಷ್ಟಪಟ್ಟು ಓದಿಸಿದ್ಯಾ ಡ್ಯಾಡಿ, ಅದಕ್ಕಾಗಿ ನಮಗೆ ಅಲ್ಲಿ ಒಂದು ಸ್ವಲ್ಪ ಬೇಕು. ನಾವು ಬೆಂಗಳೂರಲ್ಲಿದ್ರು ಹೋಗಿ ಬರ್ಲಿಕ್ಕೆ ಅಲ್ಲಿ ಒಂದು ಮನೆ ಇದು ಮಾಡ್ಕೊಂಡು ಇದ್ಕೊಳ್ಳುವ ಅಂತ ಹೇಳ್ಬಿಟ್ಟಿದ್ದು. ನೀವೇನ್ ಕೆಲಸ ಮಾಡ್ತೀರಾ? ನಾನು ಡ್ರೈವರ್ ಕೆಲಸ ಮಾಡ್ತೀನಿ. ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೋಗ್ಬಿಡುವ. ಇನ್ನು ಏನಿದ್ರು ಅವನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನು ಬೆಂಗಳೂರಲ್ಲಿ ಇದ್ಬಿಟ್ಟು ನೋಡ್ಕೊಳ್ಳೋಣ ಅಷ್ಟೇ, ಬೇಡ ಇನ್ನು ಗಲಾಟೆಗಳು ಬೇಡ. ಆಗ ನಾನು ಮಗನಿಗೆ ನಾನೇ ಹೇಳಿದ್ದೆ, ನಿನ್ನ ಕರ್ಕೊಂಡ್ ಬರೋದು ಇಲ್ಲ ಮಗನೇ, ನಾನು ಏನು ಬರೋದಿದ್ರು ನಾನು ಬಂದ್ಬಿಟ್ಟು ನಾವು ಒಂದು 2 ದಿವಸ ಕೊಡಗಲಿದ್ಬಿಟ್ಟು ಗೋಣಿಗಪ್ಪಲ್ಲಿ ಇದ್ಬಿಟ್ಟು ಅವ್ರು ಏನು ಇದು ಮಾಡ್ತಾರೆ ತೋಟ ನೋಡ್ಕೊಂಡು ಹಂಗೆ ಬಂದ್ಬಿಡ್ತೀನಿ ಅಷ್ಟೇ, ನಿಮ್ಮನ್ನ ಇನ್ನು ಕರ್ಕೊಬರೋದಿಲ್ಲ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ನಾನು ಫಸ್ಟ್ ಟೈಮು ನನ್ನ ಜೊತೆಲೇ ಮಗನ ಜೈಲಿಗೆ ಕರ್ಕೊಂಡು ಹೋಗಿದ್ದು. ಯಾವ ತಂದೆ ಕರ್ಕೊಂಡು ಹೋಗೋಕ್ಕೂ ಇಷ್ಟಪಡೋದಿಲ್ಲವೋ ಗೊತ್ತಿಲ್ಲ, ಆದರೆ ನನಗಂತೂ ಅಷ್ಟು ದುಃಖ ಆಗಿದೆ. ನನ್ನ ಮಗ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅದನ್ನು ಮಾತ್ರ ನನಗೆ ಸಹಿಸ್ಕೊಳ್ಲಿಕ್ಕೆ ಆಗಿಲ್ಲ. ಇವನು ಮರ್ಡರ್ ಆಗಿದ್ದಲ್ಲ, ಜೊತೆಲಿ ಎಂಟ್ರ್ ಆಗಿದ್ದು, ಅಪ್ಪ ಮಗ ತಾಯಿ ಜೊತೆಲಿ ಜೈಲಿಗೆ ಹೋಗಿದ್ದು. ಮತ್ತೆ ನೆಕ್ಸ್ಟ್ ಮಗ ಮರ್ಡರ್ ಆಗಿ ಮಗನ ಒಂದು ಇದನ್ನ ಅಂತ್ಯಕ್ರಿಯೆ ಮುಗಿಸಿ ಪುನಃ ತಂದೆ ತಾಯಿ ಭಾವ ಪುನಃ ಜೈಲಿಗೆ ಹೋಗಿ ರಿಲೀಸ್ ಆಗಿ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ ಕಾಣ್ತದೆ. ಅಂತ ಒಂದು ಘಟನೆ ಇನ್ನು ಯಾವ ಇವ್ರಿಗೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಅಂತ್ಯಕ್ರಿಯೆಗೂ ಕೈದಿಯಾಗಿ ಸೆಕ್ಯೂರಿಟಿ ಬಂದಿದ್ದು ಸರ್. ಇವರಿಗೆ ಗೊತ್ತಿತ್ತು, ಎತ್ತ ತಾಯಿಗೆ ಏನು ಗೊತ್ತಿರ್ಲಿಲ್ಲ. ಹೆಂಡತಿಗೆ ಮಗ ಸತ್ತಿದ್ದು ವಿಷಯ ಗೊತ್ತಿಲ್ಲ, ಮನೆಗೆ ಬರೋ ಗಂಟಲು ಗೊತ್ತಿಲ್ಲ. ಹೇಗಾಗುತ್ತೆ ಇದು ಕೊಲೆ? ಅವತ್ತು ಬೆಳಗ್ಗೆ ಏನಾಗುತ್ತೆ? ಬೆಳಿಗ್ಗೆ ಅಂತ ಹೇಳಿದ್ರೆ ಸರ್, ಇವನು ಪ್ಲಾನ್ ಮಾಡಿ ಏನೋ ಇದು ಮಾಡಿ ಎಲ್ಲ ಸ್ಕೆಚ್ ಹಾಕೊಂಡು ಮಾಡ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ಸರ್. ನಮ್ದೆಲ್ಲ ಅವತ್ತು ಬೆಳಗ್ಗಿಂದ ದಿನಚರಿದು ಎಲ್ಲ ಕಳೆದಿತ್ತು. ಬೆಳಿಗ್ಗೆ ನಮ್ಮನ್ನ ಹೊರಗಡೆಗೆ ಬಿಟ್ಟು ಬರೀ ಒಂದು 10 ರಿಂದ 15 ನಿಮಿಷ ಆಗಿರ್ಬೋದು ಅಷ್ಟೇ ಸರ್. ಬೇರೆಕ್ಕಿಂತ ಹೊರಗಡೆ ಬಿಟ್ಟಿಕ್ಕೆ ನಮಗೆ ನೀರು ತಗೊಳ್ಳಿಕ್ಕೆ ಇದು ಬಾಕಿ ಇದಕ್ಕೆಲ್ಲ ಹಾಕಿ ಬಿಟ್ಟಿದ್ರು. ಅಷ್ಟು ತಗೊಂಡು ಇನ್ನು ಅಲ್ಲಿ ಆ ನೀರು ಟ್ಯಾಂಕ್ ಹತ್ರ ಇನ್ನು ಎಲ್ಲರದ್ದು ಕೆಲಸ 10 ನಿಮಿಷದಲ್ಲಿ. ಯಾಕೆಂತಂದ್ರೆ ನಮ್ಮ ಇದು ಬೇರೆ ಇದರಲ್ಲಿ ಸೆಲ್ಲಲ್ಲಿ ಒಂದೊಂದು ಸೆಲ್ಲಲ್ಲಿ 4 ಜನರಿಂದ 5 ಜನ ಮಾತ್ರ ಇರ್ತಾರೆ. ಬೇರೆ ಆಚೆಗಡೆ ಅವನಿದ್ದ ಸೆಲ್ಲಲ್ಲಿ 20 ರಿಂದ 25 ಜನ ಇರೋಂಥದ್ದು ದೊಡ್ಡ ಸೆಲ್. ಕೊಲೆ ಕೇಸಲ್ಲಿ ಇದ್ದಿದ್ದಕ್ಕೆ ಏನೋ ಗೊತ್ತಿಲ್ಲ ನಮಗೆ. ಇದು ಫಸ್ಟ್ ಟೈಮ್ ಹೋಗಿದ್ದು, ನಮ್ಮನ್ನ ಯಾಕೆ ಇದ್ರಲ್ಲಿ ಹಾಕಿದ್ರು ನಮಗೂ ಗೊತ್ತಿಲ್ಲ. ಇದು ಯಾಕೆ 4-5 ಜನರ ಜೊತೆ ನಮ್ಮನ್ನ ಬಿಟ್ಟಿದ್ರು ಅಂತಲೂ ಗೊತ್ತಿಲ್ಲ. ನಾವು 3 ಜನ ಒಂದೇ ಇದರಲ್ಲಿ ಸೆಲ್ಲಲ್ಲಿದ್ದು, ನಮ್ಮ ಜೊತೆ ಇನ್ನೊಬ್ರು ಬೇರೆ ಒಂದು ಕೈದಿ ಇದ್ರು. ಅದು ಬಿಟ್ಟರೆ ನಾವು ಟೋಟಲ್ 4 ಜನ ಮಾತ್ರ ಇದ್ದಿದ್ದು ಆ ಒಂದು ಸೆಲ್ಲಲ್ಲಿ. ಅಷ್ಟೇ ಜನ ಮನೆಗಳಿಗೆ ಆಗೋದು ಆ ಸೆಲ್ಲಲ್ಲಿ, ಆ ಚಿಕ್ಕ ಸೆಲ್ಲು. ಅದ್ರಲ್ಲಿ 4 ಜನ
ಕಷ್ಟದಲ್ಲಿ ಮನಗಬೇಕಿತ್ತು. ಡೈಲಿ ಕೆಲಸ ಮಾಡ್ಕೊಳ್ಳೋಕೆ ಅಂತ ನೀರು ತರಬೇಕಿತ್ತು. ಮತ್ತೆ ನಾವು ಸಾಯಂಕಾಲ ತಿಂದಿದ್ದು ವೇಸ್ಟ್ ಗೀಸ್ಟ್ ಎಲ್ಲ ಇರ್ತಲ್ಲ, ಅದನ್ನ ಬಕೆಟ್ಗೆ ಹಾಕಿರ್ತಿದ್ದೋ, ಅದನ್ನ ತಗೊಂಡೋಗಿ ಚೆಲ್ಬಿಟ್ಟು ಎಲ್ಲ ಮಾಡಿ ಅಲ್ಲಿಂದ ಬಂದು ರೂಮ್ ಎಲ್ಲ ಕ್ಲೀನ್ ಮಾಡಿ ಸುಮ್ಮನೆ ಕಟ್ಟೆ ಮೇಲೆ ನಮ್ಮ ಸೆಲ್ಲದ ಮುಂದೆ ಕಟ್ಟೆ ಮೇಲೆ ನಾವು ಕೂತಿದ್ದೋ. ಅವನು ಇದು ಒಂದು ನೀರಿನ ಟ್ಯಾಂಕ್ ಇದೆ ಸರ್, ಆ ನೀರು ಹೊರಗೆ ನಾವು ನಮ್ಮ ಇದರಿಂದ ಒಂದು 20-25 ಮೀಟರ್ ದೂರದಲ್ಲಿದೆ, ಅಲ್ಲಿದ್ದ ಕಾಣ್ತದೆ ಅವನು. ನಮಗೆ ಅವನ್ನ ಕಂಡಿಲ್ಲ. ಅಲ್ಲಿ ಫಸ್ಟ್ ಅದರಲ್ಲಿ ಪಕ್ಕದಲ್ಲಿ ಒಂದು ಹೂಗಿಡ ಏನೋ ಕುರ್ಚಿಲು ಇದು ಬೆಳೆದಿತ್ತು, ಅಲ್ಲೇನೋ ಅವಸ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ಯಾರಿಗೂ ಕಂಡಿಲ್ಲ. ಹಂಗಾಗ್ಬಿಟ್ಟು ನಾವು ಇದು ಎಲ್ಲ ಕೆಲಸ ತೀರಿತ್ತು. ನನ್ನ ಮಗ ಎಲ್ಲ ಕೂತ್ಕೊಂಡಿದ್ದ ಅಷ್ಟೊತ್ತಿಗೆ ನಮ್ಮ ಬಾವ ಒಂದು ವಾಟರ್ ಕ್ಯಾನ್ ತಂದ್ಬಿಟ್ಟು ನನಗೆ ಕೊಟ್ಟ. ಬಾವ ಒಳಗಿಟ್ಬಿಡಿ ಅಂತ ಹೇಳ್ಬಿಟ್ಟು ಆ ವಾಟರ್ ಕ್ಯಾನ್ ಇಟ್ಬಿಟ್ಟು ಬರೋತ್ತಿಗೆ ನನ್ನ ಮಗ ಇಲ್ಲಿ ಕೂತಿದ್ದು, ನಾನು ಎದುರುಗಡೆ ಕೂತಿದ್ದು ಇದರಲ್ಲಿ ಕಂಡಿದ್ದೆ. ನಾನು ಇರೋ ಗಂಟ ಇವ್ರು ಕ್ಯಾನ್ ಕೊಡೋ ಗಂಟಲು ಅವ್ನು ಅಲ್ಲೇ ಕೂತಿದ್ದು ನಾನು ನೋಡಿದ್ನಲ್ಲ. ನಾನು ಕ್ಯಾನ್ ಇಟ್ಬಿಟ್ಟು ಬರೋತ್ತಿಗೆ ಈಚೆಗಡೆ ಬಾಯಿ ಬಿಡ್ಕೊತಿದ್ರು. ಅಷ್ಟೊತ್ತಿಗೆ ಇವನು ಇಲ್ಲಿ ಕೂತಿದ್ದು ಕಂಡಿಲ್ದಲೆ ನಾನು ಮಗನ ಹೆಸರು ಕೂತ್ಕೊಂಡೆ. ಅಷ್ಟೊತ್ತಿಗೆ ನೋಡೋತ್ತಿಗೆ ಮಗನ ಎತ್ಕೊಂಡು ಬರ್ತಾ ಇದ್ರು ಆಚೆ ಕಡೆಯಿಂದ. ಅಷ್ಟೊತ್ತಿಗೆ ಇವನು ಈ ಕೈದಿ ನಮ್ಮ ಅತ್ತೆ ಮಗ ಅವನು ಆಚೆ ಕಡೆಗೆ ಓಡ್ತಾ ಇದ್ದ. ನನಗೆ ಆಗ ಗೊತ್ತಾಯ್ತು ಏನೋ ಆಗೋಗಿದೆ, ಏನೋ ಆಯಿತು, ಇವರೆಲ್ಲ ಹೊಡೆದಾಡಿದ್ರು ಏನೋ ಅಂತ ಹೇಳ್ಬಿಟ್ಟು. ಆದರೆ ಹಿಂಗೆ ಚುಚ್ಚಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ ಸರ್. ಜೈಲಿನಲ್ಲಿ ಚಾಕು ಎಲ್ಲಿಂದ ಬಂತಂತ ನೀವು ಕೇಳಿದ್ರೆ ಈ ಪ್ರಶ್ನೆನ? ಜೈಲಲ್ಲಿ ಚಾಕು ಎಲ್ಲಿಂದ ಅಂತ ಹೇಳಿದ್ರೆ ಫಸ್ಟಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಜನ ಹೇಳ್ತಾ ಇದ್ರು 3 ದಿನದಿಂದ ಚಾಕು ಒಂದು ಕಾಣ್ತಾ ಇಲ್ಲ ಅಂತ ಬಿಟ್ಟು ಅವ್ರು ಹೇಳಿದ್ರಂತೆ. ನಮ್ಮ ಕಿಚನ್ನಿಂದ ಕಾಣಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದರೆ ನಮಗೆ ಗೊತ್ತಿಲ್ಲ. ನಮಗೆ ಎಲ್ಲಾದ್ರೂ ನಮ್ಮ ಇದಕ್ಕೆ ಯಾರು ಒಂದು ಕೈದಿ ಬಂದ್ಬಿಟ್ಟು ಕಾಣಲ್ಲ ಅಂತ ಹೇಳಿದ್ರೆ ನನ್ನ ಮಗನ ಆ ಸೆಲ್ಲೊಳಗಿಂದ ನಾವು ಹೊರಗಡೆ ಬಿಡ್ಲಿಕ್ಕೆ ಬಿಡ್ತಿತ್ತಿಲ್ಲ. ನನ್ನ ಮಗನ ಆ ಸೆಲ್ಲಿಂದ ಹೊರಗಡೆ ಬಿಡ್ಲಿಕ್ಕೆ ಬಿಡ್ತಿತ್ತಿಲ್ಲ. ನಾವು ಹೊರಗಡೆ ಬರ್ತಿದ್ಲ, ನಾವು 3 ಜನ ಹೊರಗಡೆ ಬರ್ತಿತ್ತಿಲ್ಲ, ಸೆಲ್ಲೊಳಗೆ ಇರ್ತಿದ್ದೋ. ಆದರೆ ಮೈನು ಇದರಲ್ಲಿ ಅಂತ ಹೇಳಿದ್ರೆ ಅವ್ರು 3 ದಿನದಿಂದ ಕಾಣಲ್ಲ ಅಂತ ಹೇಳಿದಾಗ ಕಿಚನ್ನ ಇದರಲ್ಲಿ ಇದ್ದವರಾದರು ಅವರು ಸೂಪರ್ಡೆಂಟ್ಗೋ ಇಲ್ಲ ಇವರಿಗೆ ಜೈಲರ್ಗೋ ಹೇಳಿ ಇದು ಕಾಣ್ತಾ ಇಲ್ಲ, ಈ ಚಾಕ್ ಎಲ್ಲಿ ಹೋಗಿದೆ ಇದ್ರೊಳಗೆ ಅಂತ ಬಿಟ್ಟು ಏನಾರು ಒಂದು ಕಂಡು ಹಿಡಿಬೋದಿತ್ತು. ಚಾಕಲ್ಲಿ ಹಾಕಿರೋದು, ಚಾಕಲ್ಲಿ ಎಸ್ತಿದ್ದಕ್ಕೂ ನಾವು ನೋಡಿದ್ದೀವಿ, ಚಾಕ್ ಎಸ್ತಿದ್ದ ಅಲ್ಲೇ ಇತ್ತು. ನಮ್ಮನ್ನ ಬಿಡಲಿಲ್ಲ ಸರ್. ಅವ್ರು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಹೊರಗಡೆ ಇಟ್ಕೊಂಡಿದ್ರು. ಅಲ್ಲಿ ನಾವು ಹಾಸ್ಪಿಟ್ಲಿಗೆ ತಗೊಂಡು ಹೋಗೋರು ಅಂತ ಕೂಗಾಡಿದ ಮೇಲೆ ಅವ್ರು ತಗೊಂಡೋಗ್ಬಿಟ್ಟು ನಮ್ಮನ್ನ ಒಳಗೆ ಈಚೆ ಕಡೆಗೆ ಒಳಗೆ ತಳ್ಳಿಬಿಟ್ಟು ಅವನು ಮತ್ತೆ ನನ್ನ ಮಗನ್ನು ಹೊರಗಡೆ ತಗೊಂಡೋಗಿದ್ದ. ಅವನ ತಲೆಗೆ ಒಂದು ಸ್ವಲ್ಪ ಅವನು ಹೋಗ್ಬಿಟ್ಟು ಇದಕ್ಕೆ ಗುದ್ಕೊಂಡಿದ್ದ. ಕೊಲೆ ಮಾಡಿದವನು ರಾಜೇಶ್ ಅಂತ ಹೇಳೋನು ತಲೆಗೆ ಗುದ್ಕೊಂಡಿದ್ದ ಗೇಟಿಗೆ. ಆಗ ಅವ್ನ ತಲೆಯಲ್ಲಿ ಒಂದು ಚೂರು ಬ್ಲಡ್ ಬರ್ತಾ ಇತ್ತು. ಅದರಿಂದ ಅವನು ಹೊರಗಡೆ ತಗೊಂಡೋದ್ರು, ನನ್ನ ಮಗನ ತಗೊಂಡೋಗ್ಬಿಟ್ಟು ಇವ್ರದ್ದು ನನಗೆ ನೋಡೋತ್ತಿಗೆ ಏನು ಕಾಣ್ತೈತಲ್ಲ ಸರ್, ಇಲ್ಲಿಂದ ಇಲ್ಲಿ ಗಂಟ ಫುಲ್ ಬ್ಲಡ್ಡಲ್ಲಿ ಅವನು ಇದಾಗ್ತಾ ಇದ್ದ ಹೊರತು ಯಾವ ಜಾಗದಲ್ಲಿ ಗಾಯ ಆಗಿದೆ ಅಂತ ಬಿಟ್ಟು ನಮ್ಗೆ ಕಾಣ್ತಾ ಇತ್ತಿಲ್ಲ. ನಾನೇಲೋ ಈಗ ಫುಲ್ ಬ್ಲಡ್ ಆಗಿತ್ತು. ಅವನು ಹಿಡ್ಕೊ ಬಂದಲ್ಲೂ ಬ್ಲಡ್ ಸೋರ್ಕೊ ಬರ್ತಾ ಇತ್ತು. ತಂದೆ ಮುಂದೆನೆ, ನಿಜವಾಗಿ ತಂದೆ ಮುಂದೆನೆ ಕೊಲೆ ಮಾಡಿಬಿಟ್ರು ಸರ್ ಜೈಲಲ್ಲಿ ಸರ್. ಇಡೀ ಫ್ಯಾಮಿಲಿ ಜೈಲಿಗೆ ಹೋದ ನಂತರ ನಿಮಗೆ ಹೇಗೆ ಗೊತ್ತಾಗುತ್ತೆ? ಆಸ್ಪತ್ರೆ ಹೇಗೆ ಬರ್ತೀವಿ? ನಾನು ಹಾಸ್ಪಿಟ್ಲಿಗೆ ಇವ್ರು ಜೈಲ್ಗೆ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಆಕ್ಚುಲಿ ಒಂದು ಈವೆಂಟ್ಗೋಸ್ಕರ ಹಾಸನ್ಗೆ ಹೋಗಿದ್ದೆ. ಅವಾಗ ಈ ರೀತಿ ಇವ್ರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾವನಿಂದ ನ್ಯೂಸ್ ಬಂತು ನನಗೆ. ಇಮಿಡಿಯೇಟ್ ಆಗಿ ನಾನು ಮಾರ್ನಿಂಗ್ ಬಸ್ ಹತ್ಕೊಂಡ್ಬಿಟ್ಟು ವಿರಾಜ್ಪೇಟ್ಗೆ ಬಂದು ಲೈಕ್ ಡೈಲಿ ಇವ್ರನ್ನ ಮೀಟ್ ಮಾಡ್ಕೊಂಡು ಬರ್ತಿದ್ದೆ. ನಾನು ಜೈಲಿಗೆ ಹೋಗ್ತಿದ್ದೆ, ಇವ್ರನ್ನ ಮಾತಾಡ್ಸ್ಕೊತಿದ್ದೆ, ಬರ್ತಿದ್ದೆ. ಜೈಲಿಗೆ ಹೋಗಿದ್ದು ಗೊತ್ತಿದ್ದು ನಿಮಗೆ? ಅಂದ್ರೆ ಲೈಕ್ ಅದೇ ಅವತ್ತೇ ನನಗೆ ಗೊತ್ತಾಗಿದ್ದು. ಅಂದ್ರೆ ಇವ್ರು ಜೈಲಿಗೆ ಹೋಗಿದ್ದು ಇವ್ರು ಯಾವಾಗ ಜೈಲ್ಗೆ ಹೋದ್ರು ಅವತ್ತೇ ನನಗೆ ಗೊತ್ತಾಗಿದ್ದ. ಯಾಕಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ ಹಾಸನಲ್ಲಿ ನಾನು ಈವೆಂಟ್ಗೆ ಹೋಗಿದ್ದೆ ಅಂತ. ನಾನು ಐ ಟಿ ಫೀಲ್ಡ್ ಅಲ್ಲೇ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ ಇರೋದು. IT ಸೆಕ್ಟರ್ ಅಲ್ಲೇ ನಾನು ವರ್ಕ್ ಮಾಡ್ತಿರೋದು. ನಮ್ಮ ಅಣ್ಣ ಅವರು ಅಷ್ಟೇ IT ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿರೋದು. ಅವನದು ಕಂಪನಿ ಬೇರೆ, ನನ್ನ ಕಂಪನಿ ಸಪ್ರೇಟ್, ಅವನ ಕಂಪನಿ ಬೇರೆ. 2 ವರ್ಷ ದೊಡ್ಡವರು ಅಣ್ಣ. ಗೊತ್ತಾಗಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬ್ಯಾಂಗ್ಳೂರಿಂದ ಬಂದ್ಬಿಟ್ಟು ವಿರಾಜ್ಪೇಟ್ ಬಂದೆ. ಅದಾಗಿ ನೆಕ್ಸ್ಟ್ ಅಂದ್ರೆ ಅವ್ರದ್ದು ಜೈಲಲ್ಲಿ ಟೈಮಿಂಗ್ಸ್ ಇರುತ್ತೆ, ಇಷ್ಟಿಷ್ಟು ಟೈಮಲ್ಲೇ ಮಾತಾಡ್ಬೇಕು, 4:30 ಇಂದ 5 o'clock ಗಂಟ ಮಾತ್ರ ಮಾತಾಡ್ಬೇಕು ಅಂತ. ಡೈಲಿ ನಾನು ವೀಕ್ ಹಾಲಿಡೇ ಟೈಮಲ್ಲಿ ಸಂಡೇ ಮತ್ತೆ ಯಾವ್ದೋ ಥರ್ಸ್ಡೇ ಟೈಮಲ್ಲಿ ನಾನು ಹೋಗಿಲ್ಲ. ಮಿಕ್ಕಿದೆಲ್ಲ ದಿನ ಹೋಗ್ಬಿಟ್ಟು ಇವ್ರನ್ನ ಮಾತಾಡ್ಸ್ಕೊಂಡ್ ಬರ್ತಿದ್ದೆ. ಇನ್ನೇನು ಮಂಡೇ ಇವ್ರದ್ದು ಆಗುತ್ತೆ, ಇನ್ನೇನು ಅವ್ರದ್ದು ರೆಕಾರ್ಡ್ಸ್ನೆಲ್ಲ ಇದು ಸಬ್ಮಿಟ್ ಮಾಡ್ತಾರೆ ಕೋರ್ಟಿಗೆ, ಇನ್ನು ಅಲ್ಲಿಗೆ ನಾನು ಓಡಾಡ್ಬೇಕು ಅಂತ ಆ ಬಿಸಿಲಿ ಇರುವಾಗ ಆಲ್ಮೋಸ್ಟ್ ಲೈಕ್ 10:15ಗೆ ನಮ್ಮ ಮಾವನಿಗೆ ಕಾಲ್ ಬರುತ್ತೆ. ಪೊಲೀಸ್ ಅವರು ಕಾಲ್ ಮಾಡ್ಬಿಟ್ಟು ಸ್ಪೂನ್ ಅಲ್ಲಿ ಇದ್ ರೀತಿ ಚುಚ್ಬಿಟ್ಟಿದ್ದಾರೆ ನಿಮ್ ಮಗನ್ಗೆ, ಮಡಿಕೇರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಬಂದ್ಬಿಡಿ ನೋಡಕ್ಕೆ ಅಂತ ಹೇಳಿದ್ರು. ನಾವು ನನಗೆ ಹೇಳಿರ್ಲಿಲ್ಲ, ನನ್ ಗಾಡಿ ಆನ್ ದ ವೇ ಗಾಡಿಲಿ ಹೋಗುವಾಗ ನನಗೆ ಹೇಳಿದ್ರು ನಮ್ಮ ಮಾವ. ಓಕೆ, ನಾವು ಮಡಿಕೇರಿ ಹಾಸ್ಪಿಟ್ಲಿಗೆ ನಾನು ರೀಚ್ ಆಗುವಾಗ ಇಟ್ ವಾಸ್ ಲೈಕ್ 11:30 11:20 ಆ ರೀತಿ ಇತ್ತು. ಅವನ್ನ ಹೋಗಿ ನಾನು ನೋಡುವಾಗ ಅವನ್ನ ಒಂದು ಸೈಡ್ಗೆ ಮಲಗಿಸ್ಬಿಟ್ಟಿದ್ದಾರೆ. ಅವನಿಗೆ ಮಾತ್ರ ಆಕ್ಸಿಜನ್ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಬಿಟ್ಬಿಟ್ಟಿದ್ದಾರೆ. ಟ್ರೀಟ್ಮೆಂಟು ಯಾವುದೇ ರೀತಿಯ
ಟ್ರೀಟ್ಮೆಂಟ್, ಮೆಡಿಕಲ್, ಉಸಿರಾಡ್ತಿರೋದನ್ನ ಆಕ್ಸಿಜನ್ ಹಾಕಿದ್ರಲ್ಲ ಸರ್, ನಮ್ಗೆ ಅದ್ರಲ್ಲೂ ಗೊತ್ತಾಗಲ್ಲ. ಹೇಟ್ ಅಂದ್ರೆ ಫುಲ್ ಕವರ್ಡ್ ಮಾಡಿದ್ರು, ಬ್ಯಾಕ್ ಅಲ್ಲಿ ತುಂಬಾ ಅವನಿಗೆ ಹೇಟ್ ಆಗಿತ್ತಂತೆ. ಅಂಡ್ ಮೋರ್ ಎವರ್ ಅವ್ರ ಏನ್ ಮಾಡಿದಾರೆ ಅಂದ್ರೆ ಬ್ಲಡ್ ಅವಾಗನು ಫ್ಲೋ ಆಗ್ತಿತ್ತು. ಅವರು ಬ್ಲಡ್ ಫ್ಲೋ ಆಗಕ್ಕೆ ಅಟ್ಲೀಸ್ಟ್ ಸ್ಟಿಚ್ ಮಾಡ್ಬಿಟ್ಟಾದ್ರೂ ಬ್ಯಾಂಡೇಜ್ ಹಾಕ್ಬೇಕಾಗಿತ್ತು. ಬಟ್ ಅವ್ರು ಬರೀ ಬ್ಯಾಂಡೇಜ್ ಹಾಕ್ಬಿಟ್ಟು ಸುತ್ಬಿಟ್ಟಿದ್ರು. ಬೆಡ್ ಅಲ್ಲೇ ಮಲಗಿಸಿದ್ರು, ಐಸಿಯು ವಾರ್ಡ್ ಅಲ್ಲಿ ಇದ್ರು. ಬಟ್ ಅವ್ನ್ ಜಸ್ಟ್ ಒಂದು ಆಕ್ಸಿಜನ್ ಹಾಕಿ ಬಿಟ್ಟಿದ್ರು, ಮತ್ತೆ ಯಾವ್ದೋ ಒಂದು ಟೇಪ್ ರೌಂಡ್ ಬ್ಯಾಂಡೇಡ್ ಹಾಕಿದ್ರು. ಆಕ್ಚುಲಿ ನಾನ್ ಮಾತಾಡ್ತಿದ್ದೀನಿ, ಆದ್ರೆ ಅವ್ನು ಯಾವ್ದೇ ರೀತಿಯ ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲ. ಈ ಅವನದು ಕಣ್ಣೆಲ್ಲ ಕ್ಲೋಸ್ ಮಾಡಿ ಅವನ ಕಣ್ಣಿಗೆ ಯಾವ್ದೋ ಒಂದು ಬ್ಯಾಂಡೇಡ್ ಕ್ಲೋಸ್ ಮಾಡಿದ್ರು. ಅದಕ್ಕೆ ಅವ್ನು ಯಾವ್ದೇ ರೀತಿಯ ರೆಸ್ಪಾನ್ಸು ಮಾಡಿಲ್ಲ, ಏನೂ ಇಲ್ಲ. ಅವ್ನು ಹಿಂಗೆ ಆಕ್ಸಿಜನ್ ಕೊಟ್ಬಿಟ್ಟು ಹೆಂಗ್ ಮಲ್ಸಿದ್ರು ಹಂಗೆ ಮಲ್ಸ್ಬಿಟ್ಟಿದ್ರು ಅವನ್ನ. ಸೊ ನನಗೆ ಅವನು ಈ ಸ್ಟೇಜ್ ಅಲ್ಲಿ ನನಗೆ ಅವನ್ನ ನೋಡಕ್ ಆಗದೆ ನಾನು ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ಅಣ್ಣನ ಮೈಸೂರಿಗೆ ಶಿಫ್ಟ್ ಮಾಡಿ, ನನ್ಗೆ ಯಾವ್ದೇ ರೀತಿ ಇವ್ನು ಇಲ್ಲಿ ಉಳಿತಾನೆ ಅನ್ನೋದು ನನಗೆ ಹೋಪ್ ಬರ್ತಾ ಇಲ್ಲ, ಹೋಪ್ ನನಗೆ ಇರ್ತೇ ಇಲ್ಲ. ಸೊ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಇದ್ದಿದ್ದ ಪೊಲೀಸ್ ಅವ್ರಿಗೆಲ್ಲ ನಾನು ಬೆಗ್ ಮಾಡಿ ಕಾಲು ಬೇರೆ ಹಿಡಿಯೋದೊಂದು ಬಾಕಿ. ಅಷ್ಟೊತ್ತಿಗೆ ಮೈಸೂರಿಗೆ ನೀವು ಪ್ಲೀಸ್ ನಾವನ್ನ ಶಿಫ್ಟ್ ಮಾಡಿ ಅನ್ನುವಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಫಾರ್ಮಾಲಿಟೀಸ್ ಎಲ್ಲ ಮಾಡ್ಕೊಂಡು ಸಿಗ್ನೇಚರ್ ಎಲ್ಲ ಮಾಡ್ಕೊಂಡ್ರು. ಆಲ್ಮೋಸ್ಟ್ ಅವನ್ನ ಆಂಬ್ಯುಲೆನ್ಸ್ಗೆ ಹಾಕಕ್ಕೆ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ತಗೊಂಡಿದ್ದಾರೆ. ಆಕ್ಸಿಜನ್ ಸಪ್ಲೈ ಮಾಡಕ್ಕೆ, ಆಂಬ್ಯುಲೆನ್ಸ್ ಸಪ್ಲೈ ಮಾಡಕ್ಕೆ ತುಂಬಾ ಟೈಮ್ ತಗೊಂಡ್ರು. ಆ ಟೈಮ್ ಎಲ್ಲ ತಗೊಂಡ್ಬಿಟ್ಟು ಅಟ್ಲೀಸ್ಟ್ ಈಗ ನಾನು, ಮಾವ ಮತ್ ನನ್ನ ಕಸಿನ್ 3 ಜನನೇ ಆಂಬ್ಯುಲೆನ್ಸ್ ಇದ್ವಿ. ಅಲ್ಲಿ ಇಂದ ಕರ್ಕೊಂಡೋದ್ವಿ ಮೈಸೂರ್ಗೆ. ಮಡಿಕೇರಿಯಿಂದ ಮೈಸೂರ್ ಕರ್ಕೊಂಡೋದ್ವಿ. ಮೈಸೂರ್ಗೆ ಹೋಗ್ಮೇಲೆನು ಆ ಹಾಸ್ಪಿಟ್ಲ್ ಮುಂದೆ ಆಲ್ಮೋಸ್ಟ್ 45 to 1 hour ನಾವು ವೆಯ್ಟ್ ಮಾಡಿದೀವಿ ಸರ್. ನಾವಾಗೆ ಅವರಿಗೆ ಬೇರೆ ಹಾಸ್ಪಿಟ್ಲ್ಗೆ ಹಾಕಿ ಪ್ಲೀಸ್ ಅಂದ್ರೂ ಅವ್ರು ಯಾವುದೇ ರೀತಿ ಇಲ್ಲ, ನಮ್ಗೆ ಬಂದಿರೋದ್ ರೂಲ್ಸ್ ಇಷ್ಟೇ, ನಾವು ಈ ಹಾಸ್ಪಿಟ್ಲಿಗೆ ಹಾಕ್ಬೇಕು ಅಂತ ಹಾಕಿದ್ರು. ಅಲ್ಲ, ಟ್ಯೂಸ್ಡೇ ಆಫ್ಟರ್ನೂನೇ ಆಗಿದೆ ಅಂತ ಹೇಳ್ತಾರೆ. ಬಟ್ ನನಗೆ ನ್ಯೂಸ್ ಗೊತ್ತಾಗಿದ್ದು ಸರ್ ಲೈಕ್ 7-10, ಬಿಕಾಸ್ ನಾನು ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಯಾರು ಹೇಳಿಲ್ಲ. ನಿಮಗೆ ಅನ್ಸುತ್ತೆ, ನಿಮ್ಮ ಅಣ್ಣ ಒಬ್ಬ IT ಉದ್ಯೋಗಿ, ಅವನು ಯಾವ ಕೊಲೆಗಾರನೂ ಅಲ್ಲ, ಅವನು ಯಾವ ಶಿಕ್ಷೆನೂ ಆಗಿರ್ಲಿಲ್ಲ, ಆದ್ರೆ ಅವನು ಜೈಲಲ್ಲೇ ಕೊಲೆ ಆಗ್ತಾನೆ ಅಂದ್ರೆ ನಿಮಗೇನ್ ಅನ್ಸುತ್ತೆ? ಒಂದು ಯುವ ಸಮೂಹಕ್ಕೆ ಏನ್ ಅನ್ಸುತ್ತೆ? ಅವರೆಲ್ಲ ಕಟುಕರು ಅಂತ ಅನ್ಸುತ್ತೆ ಸರ್. ಪ್ರಾಪರ್ಟಿ ವಿಚಾರಕ್ಕೆ ಒಂದು ಜೀವ ತೆಗಿತಾರೆ ಅಂದ್ರೆ ನೋ ವರ್ಡ್ಸ್ ಅವ್ರಿಗೆ ಹೇಳಕ್ಕೆ ಅಂತ. ಮುಂದೆ ನನ್ನ ಫ್ಯಾಮಿಲಿಗೆ ಅವನೊಬ್ನೇ ಎಲ್ಲ ಮೈನ್ ಆಗಿದ್ದಿದೆ. ಅವನೊಬ್ಬ ಟಾಪ್ ನಾಚ್ ತರ ಇದ್ದ ಅವನು. ಹೆಲ್ಪ್ ಆಗ್ಲಿ ನಂದು ಅಷ್ಟೇ, ನಾನು ಕೆಲಸ ಸಿಗೋಕ್ಕೂ ಕಾರಣನು ಅವನ್ ಅಣ್ಣ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಸರ್ ಯಾವ ರೀತಿ ನನಗೆ ಮೋಟಿವೇಟರ್ ಆಗಿರ್ಬೋದು, ಸ್ಟ್ರೆಂತ್ ಎಲ್ಲ ಅವನಾಗಿದ್ದ. ಈಗ ಅವನ್ನ ಕಳ್ಕೊಂಡು ನಮಗೆ ಇದೇನೋ ಒಂದು ಡ್ರೀಮಾ ಅಂತ ಅನ್ಸ್ತಾ ಇದೆ. ಅವ್ನ್ ಕೊಲೆ ಆಗಿದ್ದು ಜೈಲಲ್ಲಿ ಅಂತ ಗೊತ್ತಿತ್ತು, ಬಟ್ ಈ ರೀತಿ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲ ಸರ್, ನಾನು ನಿಜವಾಗ್ಲೂ ನಮ್ಮ ಅಣ್ಣ ಈ ಪರಿಸ್ಥಿತಿಲಿ ಸಾಯ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು ಕೊನೆವರೆಗೂ ನನಗೆ ಅದು ವೀಕೆಂಡಿಗೆ ಬಂದವನು ಕೊನೆಗೆ ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಟ್ಟ. ನಾನು ಹೇಳೋದು ಒಂದು ಅಂದ್ರೆ ಸರ್, ನಮ್ಮ ಅಣ್ಣನಿಗೆ ಆಲ್ಮೋಸ್ಟ್ ಅವನಿಗೆ 16 to 17 ಟೈಮ್ ಚುಚ್ಚಿದಾರಂತೆ ಸರ್. ಅವರಿಗೆ ಕಾನೂನಲ್ಲಿ ಕಠಿಣವಾಗಿ ಶಿಕ್ಷೆ ಕೊಡ್ಬೇಕು ಸರ್. ಈಗ ಮಗನ್ ನೆನ್ಪು ಅವನೊಬ್ನೇ ನಮಗೆ ಆಧಾರ ಸ್ತಂಭ. ಇಂದಿರಾ ತಾನ್ಯ ಅಂತ ಅವನ್ ನಮ್ಮ ಅಣ್ಣ, ಹೇಮಂತ್ ನಮ್ಮ ಅಣ್ಣ. ಎಲ್ಲರೂ ಪ್ರತಿಯೊಬ್ರು ನಮ್ಮ ಮನೇಲಿ ಯಾರೆಲ್ಲ ಇದ್ರು ಪ್ರತಿಯೊಬ್ರು ಜೈಲಲ್ಲಿ ಇದ್ರು, ನಾನು ಒಬ್ಳೆ ಹೊರಗಡೆ ಇದ್ದೀನಿ. ನನ್ನ ಅಣ್ಣನ ಅದಾಗಿ ನೆಕ್ಸ್ಟ್ ಆಲ್ಮೋಸ್ಟ್ 2 weeks ಇದು ಸರ್ವೈವ್ ಆಗ್ತಿತ್ತು, ಇವ್ರು ಜೈಲಲ್ಲಿ ಇದ್ದಾರೆ ಅದು ಇದು ಅಂತ. ಅದಾಗಿ ನೆಕ್ಸ್ಟ್ ಟೈಮಲ್ಲೇ ನಮ್ಮ ಅಣ್ಣನ ಒಂದು ದೊಡ್ಡ ನ್ಯೂಸ್. ಯಾರಿಗಾದ್ರೂ ಗೊತ್ತಿತ್ತ ನಿಮ್ಮ ಫ್ಯಾಮಿಲಿಯಲ್ಲಿ ಜೈಲಿಗೆ ಹೋಗ್ತಾರೆ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಅವರು ಈ ರೀತಿ ಅಣ್ಣನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅನ್ನೋದಿಗೆ ಎಲ್ರು ನಮ್ಮ ಫ್ಯಾಮಿಲಿ ಅವರು ಹೇಳಿದ್ ಒಂದೇ ಥಾಟ್, ನನ್ಗೆ ಯಾಕೆ ಮುಂಚೆ ಹೇಳಿಲ್ಲ ನೀವು? ಹಿಸ್ಟ್ರಿಲೇ ಇಲ್ಲ ಸರ್. ಒಂದ್ ಹೇಳ್ಬೇಕಾದ್ರೆ ನಾನು ಕೇಳಿದ್ದು ರೌಡಿಗಳು ಜೈಲೊಳಗೆ ಹತ್ಯೆ ಆಗಿದ್ದು ಕೇಳಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಹತ್ಯೆ ಆಗಿದ್ದು ನಾನು ಹೌದು ಇಲ್ಲ. ಅವತ್ತೇ ಹೊರಗೆ ಬಿಟ್ರೆ ಯಾವಾಗ ಬೇಲ್ನಲ್ಲಿ ಬಿಟ್ರು? ಮಗಂದು ಮರ್ಡರ್ ಆದ್ಮೇಲೆ ಮಗಂದು ಮರ್ಡರ್ ಅವತ್ತು ಸತ್ತಿಲ್ಲ ಈಗಲೂ ಬದುಕಿದ್ದಾನೆ, ಅವನು ಕಣ್ಬಿಟ್ಟಿದ್ದಾನೆ, ಕೈ ಆಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ರು. ಮಂಗಳವಾರ ರಾತ್ರಿ 11 ಗಂಟೆಗೆ ನನಗೆ ಸುದ್ದಿ ಅಲ್ಲಿ ಇದರಲ್ಲಿ ಜೈಲೇ ನನಗೆ ಸೂಪರ್ಟೆಂಟ್ ಹೇಳಿದ್ದು, ಸಣ್ಣದಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಏನು ನಮಗೆ ಇನ್ನೂ ಗೊತ್ತಾಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಧೈರ್ಯ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ಸೋಮವಾರದಿಂದ ಮಂಗಳವಾರ ರಾತ್ರಿ 11 ಗಂಟೆ ಗಂಟರಲ್ಲೂ ನಮಗೆ ಯಾವುದು ಒಂದು ಇದಿಲ್ಲ. ಕೇಳಿದಾಗ ನಮ್ಗೆ ಹೇಳ್ತಾ ಇದ್ದಿದ್ದು, ಜೈಲೊಳಗೆ ಇದ್ದು, ಇಲ್ಲ ಅವ್ನು ಕಣ್ಣು ಬಿಟ್ಟಿದ್ದಾನೆ, ಕೈ ಆಡಿಸ್ತಾ ಇದ್ದಾನೆ, ಆಸ್ಪತ್ರೆಯಲ್ಲಿ ಕೈಯೆಲ್ಲ ಆಡಿಸ್ಕೊಂಡು ಕಣ್ಣೆಲ್ಲ ಬಿಟ್ಟಿದ್ದಾನೆ, ಮಾತಾಡ್ತಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ಮಾತಾಡ್ತಾನೆ, ಇನ್ನೆಲ್ಲ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರ ಹೊರತು ನಿಮ್ಮ ಮಗನಿಗೆ ಕ್ರಿಟಿಕಲ್ ಕಂಡೀಷನ್ ಇದ್ದಾನೆ, ಇಲ್ಲ ಅವನು ಬದುಕಲ್ಲ ಅಂತ ಬಿಟ್ಟು ಅಲ್ಲಿ ಗಂಟ ಹೇಳಿತಿಲ್ಲ. ಅವನು ಮಂಗಳವಾರ ಸಾಯಂಕಾಲ 6:30 ಅಂತ ಬಿಟ್ಟು
ಕರೆಕ್ಟಾಗಿ ನಾವು ಜೈಲಿದ್ದೀನಿ ನಮಗೆ ಗೊತ್ತಿಲ್ಲ. ಆದರೆ ಅಂತ ಹೇಳಿದ್ರೆ ಅಂತಿಮ ಸಂಸ್ಕಾರ ಗುರುವಾರ ರಾತ್ರಿ 11:30 ಮಧ್ಯರಾತ್ರಿ 11:30 ಪೊಲೀಸ್ ಸೆಕ್ಯೂರಿಟಿಲೇ ಬಂದಿದ್ದು. ಅಲ್ಲಿ ಬೇಡಿ ಹಾಕ್ಬಿಟ್ಟೆ ಕರ್ಕೊ ಬಂದಿದ್ರು. ಅಯ್ಯೋ ಮನಸ್ಥಿತಿ ಅಂತ ಹೇಳಿದ್ರೆ ಮಗನ ಇದ್ ಮಾಡ್ಬಿಟ್ಟು ಇಂಥ ಒಂದು ಪಾಪಿ ತಂದೆ, ಇಂಥ ತಂದೆ ಇನ್ನು ಹುಟ್ಟಿರ್ಬಾರ್ದು, ಹುಟ್ಲೂಬ್ಯಾಡ್ದು ಬೇರೆ ಯಾರುವೆ. ಆ ಟೈಪ್ ಬದುಕು ಯಾವನಿಗೂ ಬೇಡ ಅಂತ ಅನ್ಸುತ್ತೆ ಸರ್. ಬೇಡವೇ ಬೇಡ. ಮಗನ ಇಲ್ಲಿ ಗುಂಡಿಗೆ ಹಾಕ್ಬಿಟ್ಟು ಅಪ್ಪ ಪುನಃ ಜೈಲಿಗೆ ಹೋಗೋದು. ಯಾರನ್ನಾರು ಏನಾದ್ರು ಮಾಡಿ ಹೋಗಿದ್ರು ಪರವಾಗಿತ್ತಿಲ್ಲ. ಎಲ್ಲೋ ಎಷ್ಟೋ ವರ್ಷದಲ್ಲಿ ಯಾರನ್ನೋ ಕೊಂದ್ಬಿಟ್ಟು ಏನೋ ಜೈಲಿದ್ದು ಅವನು ಮಗ ಏನೋ ಹೆಂಗೋ ಆಗ್ಬಿಟ್ಟು ಸತ್ತೋಗಿದ್ದ. ಅದಕ್ಕಾಗಿ ಮಗನ ನೋಡೋಕ್ಕಾಗ್ಬಿಟ್ಟು ಅಪ್ಪ ಬಂದ್ಬಿಟ್ಟು ಹಂಗೆಲ್ಲ ಮುಚ್ಚಿಬಿಟ್ಟು ಹೋದ್ರು ಪರವಾಗಿಲ್ಲ ಸರ್. ಜೊತೆಲೇ ಮಗನ ಮರ್ಡರ್ ಮಾಡಿದ್ ನೋಡಿ ಅವನ್ನ ಇಲ್ಲಿ ಮಣ್ಣು ಮಾಡಿ ಅವನ್ನ ಪುನಃ ನಾವು ತಂದೆ ಮತ್ತೆ ಗಂಡ ಹೆಂಡತಿ ಪುನಃ ಜೈಲಿಗೆ ಹೋಗೋದು ಇದು ಯಾವ ತಂದೆ ತಾಯಿಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬೇಡ. ಆ ನೋವನ್ನ ಸಹಿಸ್ಲಿಕ್ಕಾಗಲ್ಲ. ಅದು ಹೇಗೆ ಸಹಿಸಿದೀವೋ ನಮ್ಗೆ ಗೊತ್ತಿಲ್ಲ. ಅಂತಿಮ ಸಂಸ್ಕಾರ ಆಗುತ್ತೆ ಗುರುವಾರ ಆಗುತ್ತೆ. ನಿಮಗೆ ಬೇಲೆ ಯಾವಾಗ ಆಗುತ್ತೆ? ಶುಕ್ರವಾರ ಬೆಳಿಗ್ಗೆ ಆಗುತ್ತೆ. ಶುಕ್ರವಾರ ಬೆಳಿಗ್ಗೆ 5 ಗಂಟೆಗೆ ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಆಗುತ್ತೆ. ನಿಮಗೆ ಅವ್ರು ಬಂದಂಗೆ ಹೇಳಿದ್ರು. ಇನ್ನು ಯಾಕೆಂದ್ರೆ ನಾವು ದುಃಖದಲ್ಲಿದ್ದು ನಿಮಗೆ ಬೇಲ್ ಆಗಿದೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಬಿಟ್ಟು ಹೇಳಿದ್ರಷ್ಟೇ. ಬೇಲ್ ಕೊಡುವಂತ ಸೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅಥವಾ ಹೇಗೆ? ಇಲ್ಲ, ನಮಗೆ ಆ ಕೇಸಿಗೆ ಯಾವ ಇದು ನಮ್ಮನ್ನ ಜೈಲಿಗೆ ತಳ್ಳೋಂಗೂ ಇಲ್ಲ. ಅವರು ಈ ಸೆಕ್ಷನ್ ಹಾಕಿದ್ದಾರೆ. ಅವ್ರಿಗೆ ಪ್ರಶ್ನೆ ಕೇಳಿದ್ದಾರೆ, ಇದು ಯಾವ ಕಾರಣಕ್ಕಾಗ್ಬಿಟ್ಟು ಇವ್ರನ್ನ ಈ ಕೇಸ್ಗೆ ತಳ್ಳಬೇಕಾಗಿತ್ತು ಅಂತ. ಅಲ್ಲಿ ಗಂಟ ಬೇಲ್ ಆಗಿರಲಿಲ್ಲ. ಮಗ ಸತ್ತು ಮಾರನೇ ದಿವಸಕ್ಕೆ ಬೇಲ್ ಆಗುತ್ತೆ. ನಮ್ಗೆ ದುರಂತ ಇದು. ಏನಾಗಿದೆ ಅಂತ ಒಂದು ಏನಾಗಿದೆ ಏನಿಲ್ಲ ಏನು ಗೊತ್ತಿಲ್ಲ. ನನ್ನ ಇಲ್ಲಿ ಮನೆ ಕರ್ಕೊಂಡು ಬಂದ ಮೇಲೆ ಆ ಇನ್ಸಿಡೆಂಟ್ ಒಂದು ತಾಯಿ ಆದವಳು ನಿಮಗೆ ಗೊತ್ತಲ್ಲ ಹೇಗೆ ಆಕ್ಸೆಪ್ಟ್ ಮಾಡಿರ್ಬೋದು. ಒಬ್ಬನೇ ಮಗ, ಅದು ಅನ್ಯಾಯದಲ್ಲಿ ಕಳ್ಕೊಂಡಿದ್ದೀನಿ ನಾನು. ನ್ಯಾಯ ರೀತಿ ಇಲ್ಲಲ್ಲ, ಅನ್ಯಾಯಕ್ಕಿಂತ ಅನ್ಯಾಯ. ಅದೇ ಬೇಲು ಏನು ಇಲ್ವಲ್ಲ ಸರ್. 307 ಯಾಕೆ ಹಾಕಿದ್ದಾರೆ ಇವರಿಗೆ ಅಂತ ಕೇಳಿದ್ದಾರೆ. ಏನು ಮಾಡಿಲ್ಲ, ಏನು ಕತೆ ನಡೆದಿಲ್ಲ ಅಲ್ಲಿ. ಬರೀ ಒಂದು ಕೈ ಹಿಂಗೆ ಅವ್ನು ನನ್ಗೆ ಹೊಡೆದಿದ್ದಕ್ಕೆ ಅಷ್ಟೇ. ಅದು ಬಿಟ್ರೆ ಏನ್ ಇನ್ಸಿಡೆಂಟ್ ಏನು ಇಲ್ಲ. ಅಯ್ಯೋ ಅದು ಏನೇ ಅನ್ಸೋದಂತ ಹೇಗೆ ಸರ್ ಹೇಳೋದು. ನಾನು ಡೈಲಿ ಸತ್ತು ಬದುಕ್ತಾ ಇದ್ದೀನಿ. ಈ ಜೀವಮಾನ ಇದೆಯಲ್ಲ ಇದು ಬೇಡ ಬೇಡ. ಯಾವ ಎತ್ತು ತಾಯಿ ನನ್ನ ಚಿನ್ನದಂತ ಮಗನ ಕಳ್ಕೊಂಡಿರೋ ನೋವು, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತ ಚಿನ್ನದಂತ ಮಗನಿಗೆ ಈ ತರ ಅನ್ಯಾಯ ಮಾಡಿದ್ರಲ್ಲ, ಅವ್ರಿಗೆ ಯಾವತ್ತು ಉದ್ಧಾರ ಆಗೋದು ಬೇಡ. ನನ್ನ ಮಗನಿಗೆ ನ್ಯಾಯ ಒದಗಿಸ್ಲೇಬೇಕು. ನನ್ನ ಮಗನಿಗೆ ನ್ಯಾಯ ಕೊಡಬೇಕು. ಯಾಕೆ ಅಂದ್ರೆ ಅನ್ಯಾಯ ಆಗಿರೋದು ಸರ್. ಇದು ಕಾನೂನು ಅನ್ಯಾಯ. ಜೈಲಲ್ಲಿ ಕೊಲೆ ಮಾಡಿ ನಾವೇನು ತಪ್ಪು ಏನು ಮಾಡ್ದೆ ಒಂದು ನಿರಪರಾಧಿನ ಹೋಗಿ ಕೊಂದಿದಾರಲ್ಲ, ಇದು ಯಾವ ಕಾನೂನಲ್ಲಿದೆ ಸರ್ ಇದು? ರವಿ ಮಗ ಆಗ್ಬೇಕು, ಹೇಮಂತ್ ಮಗ, ನನ್ನ ಮಗಂದೆ ಕೊಲೆ. ನನ್ನ ಹೆಸರು ಇಂದಿರಾ ಅಂತ. ಹೇಮಂತ್ ಹುಡುಕಪಟ್ಟ ಮಗನ ತಾಯಿ.